ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಜರು ಭೂಮಿ ಅಂತ ಸರ್ಕಾರ ಏನು ಹೇಳಿತ್ತೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಸವಾಲನ್ನ ಹಾಕ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ ಅನ್ನದಾತರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ನೀವು ಗಮನಿಸಬಹುದು, 470 ದಿನಗಳಿಂದ ಅವರ ಹೋರಾಟ ಮುಂದುವರಿತಾ ಬರ್ತಾ ಇದೆ. 470 ದಿನದಿಂದ ಬಂಜರು ಭೂಮಿ ಅಂತ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡಲಾಗಿದೆ. ಕೇವಲ 15 ಗುಂಟೆ ಜಮೀನು, ಆದಾಯಕ್ಕೆ ನೂರಾರು ದಾರಿ ಇದೆ. ಹೈನುಗಾರಿಕೆ, ಮೀನು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ನಿಂಬೆ ಮತ್ತು ದ್ರಾಕ್ಷಿ ತೋಟ, ಇದೆಲ್ಲ ಸರ್ಕಾರಕ್ಕೆ ಕಾಣಲ್ವಾ ಅಂತ ರೈತರು ಹೇಳ್ತಾ ಇದ್ದಾರೆ. ಇವತ್ತು ಬಿಡದಿಯ ರೈತರಾದಂತಹ ಮಂಜುನಾಥ್ ಅವರ ಮನೆಯಲ್ಲಿದೆ. ನೋಡ್ತಿರ್ಬೋದು, ಇಲ್ಲಿ ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳಿದ್ರು. ಇಲ್ಲಿ ಕೃಷಿ ಜೊತೆಗೆ ಹಸು, ಕುರಿ, ಮೇಕೆ ಎಲ್ಲವನ್ನ ಕೂಡ ಇಲ್ಲಿ ಮಾಡಲಾಗ್ತದೆ. ಎಲ್ಲವೂ ಕೂಡ ಇದೆ. ಮಂಜುನಾಥ್ ಅವರ ಮನೆಯಲ್ಲಿ ಇವತ್ತು 15 ಗುಂಟೆ ಜಾಗದಲ್ಲಿ ಯಾವ ಥರ ಪ್ರಗತಿಪರ ಕೃಷಿಯನ್ನ ಮಾಡಿದ್ದಾರೆ, ಜೊತೆಗೆ ಬಿಡದಿ ಬರೀ ಬಂಜರು ಭೂಮಿ ಅಂತ ಹೇಳ್ತಾರಲ್ವಾ, ಆ ಮಾತು ಸತ್ಯಕ್ಕೆ ದೂರವಾಗಿದ್ದು ಅನ್ನೋದಕ್ಕೆ ಮಂಜುನಾಥ್ ಅವರ ಈ ಒಂದು ಕೃಷಿ ಜೊತೆಗೆ ಅವರ ಈ ಒಂದು ನಿದರ್ಶನವೇ ಸಾಕ್ಷಿ ಆಗ್ತಾ ಹೋಗುತ್ತೆ. 15 ಗುಂಟೆ ಜಾಗದಲ್ಲಿ ಮಂಜುನಾಥ್ ಅವರು ಪ್ರಗತಿಪರ ಕೃಷಿಯನ್ನ ಮಾಡಿದ್ದಾರೆ. ಏನೆಲ್ಲ ಬೆಳೆದಿದ್ದಾರೆ, ಬರೀ ಬರಡು ಭೂಮಿ, ಬಂಜರು ಭೂಮಿಯಲ್ಲಿ ಏನೆಲ್ಲ ಬೆಳಿಬಹುದು, ಜೊತೆ 15 ಗುಂಟೆ ಜಾಗದಲ್ಲಿ ಎಷ್ಟು ರೈತರು ದುಡಿಬಹುದು ಅನ್ನೋದಕ್ಕೆ ಇವರು ಸಾಕ್ಷಿ ಆಗ್ತಾ ಹೋಗ್ತಾರೆ. ಓವರ್ ಟು ಮಂಜುನಾಥ್ ಸರ್, ಈಗ ನೀವು ಪ್ರಗತಿಪರ ಕೃಷಿಕರು 15 ಗುಂಟೆ ಜಾಗದಲ್ಲಿ ಇಷ್ಟೆಲ್ಲ ಬೆಳೆದಿದ್ದೀರಾ. ಒಂದು ಕಡೆಯಿಂದಾಗಿ ನಿಮ್ಮ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಿಮ್ಮ ಜಾಗವನ್ನು ಸ್ವಾಧೀನಪಡಿಸ್ಕೊಳ್ತೀನಿ ಅಂತ ಸರ್ಕಾರ ಮುಂದೆ ಆಗ್ತಿದೆ. ಸೊ ನೀವೀಗ ನಿಮ್ಮ ಜಾಗದಲ್ಲಿ ಬಂಜರು ಭೂಮಿ ಅಲ್ಲ, ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇವತ್ತು ಬೇರೆ ವ್ಯವಹಾರ ಮಾಡೋದು, ಹೆಸರುಗಳು ಹಾಲು ಕರೆಯೋದು, ಒಂದು ಜೀವನ ಬೇರೆ. ನಮ್ಮ ಲೇಡೀಸ್ ಅವರು ಹೆಣ್ಮಕ್ಳಿಗೆ ಇಲ್ಲಿ ಹೈನುಗಾರಿಕೆನ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡಿದ್ರು, ಹೈನುಗಾರಿಕೆ ಮಾಡ್ಕೊಂಡು 1000 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಇದು ಒಂದಾಯಿತು. ಹಂಗೆ ಮನೆಗಳಿಗೆ ಹಾಕೊಂಡಿದ್ದೀವಿ. ಬರಡು ಭೂಮಿಲಿ ಕಬ್ಬು ಬೆಳೀತಾ ನೋಡಿ, ಬನ್ನಿ ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಇಲ್ಲಿ ನಾವು ಪ್ರತಿಯೊಂದು ಬೆಳೆದಿದ್ದೀವಿ. ಇದು ಜುಮ್ನೇರ್ಲೆ ಗಿಡ ಬರಡು ಭೂಮಿಲಿ ಬರುತ್ತಾ, ಅದು ವಾಟರ್ ಆಪಲು, ದ್ರಾಕ್ಷಿ ಗಿಡ ಇದೆ, ದ್ರಾಕ್ಷಿ ಗಿಡ, ಯಾಲಕ್ಕಿ ಗಿಡ ಇದೆ, ಡ್ರ್ಯಾಗನ್ ಹಣ್ಣಿದೆ. ಇನ್ನೂ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ ಬನ್ನಿ. ನಾವು ಇದು ಇಲ್ಲಿಗೆ ಬನ್ನಿ ಸರ್, ಇಲ್ಲಿಗೆ ಚೆನ್ನಾಗಿ ಕಾಣುತ್ತೆ. ಇದು ಒಂದು ನಿಂಬೆಹಣ್ಣು ಬೆಳೆ, ಒಂದು ಸಣ್ಣ ಹಣ್ಣ ಗಿಡ ಸರ್. ಇದು ಎಷ್ಟು 1000 ಕಾಯಿ ಇದೆ ಅನ್ನೋದನ್ನ ತೋರಿಸಿ. ಇದು ಬರಡು ಭೂಮಿ ಅನ್ನಕ್ಕಾಗುತ್ತಾ, ಕರೆಯೋಕ್ಕಾಗುತ್ತಾ? ಹೌದು, ಇಲ್ಲಿ ಕೃಷಿನೇ ಮಾಡ್ತಿಲ್ಲ. 80% ರೈತರು ಆಲ್ರೆಡಿ ಒಪ್ಕೊಂಡು ಬಿಟ್ಟಿದ್ದಾರೆ ಸರ್. ಬರಡು ಭೂಮಿ ಇದು, ಬಂಜರು ಭೂಮಿ ಏನು ಬೆಳೀತಿಲ್ಲ, ನಾವು ಬರಡು ಭೂಮಿ ಕಂಡ್ರಿ ತಗೊಳ್ತಿರೋದು, ಅದ್ರಲ್ಲೇನ್ರಿ ಅಂತ ಸರ್. ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರಿಗೆ ಬರಡು ಭೂಮಿಯಾಗಿ ಕಾಣ್ಬೋದು. ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಬಂದು ವಾಸ್ತವ್ಯ ನೋಡಿಲ್ಲ. ಯಾರೋ ಅಧಿಕಾರಿ ಅವ್ರಿಗೆ ಒಂದು ಬರಡು ಭೂಮಿ ಅಂತ ಒಂದು ಏನಪ್ಪ ಲೆಟ್ರ್ ಕೊಟ್ಟಿರ್ಬೋದು, ಅಧಿಕಾರಿ ಮುಖಾಂತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ನಮ್ಮ ಭಾಗದವರೇ, ನಮ್ಮವರೇ, ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನನಗೆ ಭಾಳ ಖುಷಿ ಇದೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ 5 ಜನ ಮುಖ್ಯಮಂತ್ರಿ ಅಂತ ಕೊಟ್ಟಂಥ ಒಂದು ಪುಣ್ಯ ಭೂಮಿ ನಮ್ಮದು ರಾಮನಗರ ಜಿಲ್ಲೆ. ಒಬ್ಬ ದೇವೇಗೌಡ ಅಪ್ಪಾಜಿಯವನ್ನ ಪ್ರಧಾನಮಂತ್ರಿಯಾಗಿ ಮಾಡಿದೋದು ನಮ್ಮ ರಾಮನಗರ ಜಿಲ್ಲೆ. ಒಂದು ಕೆಂಪ ಕೋಟೆಯ ಮೇಲೆ ಒಂದು ಬಾವುಟ ಆಸ್ತಂಥ ಜಿಲ್ಲೆ ನಮ್ಮದು ರಾಮನಗರ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಹುಟ್ಟಂಥವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಗೆ ಅದು ಬಹಳ ಹೆಮ್ಮೆ ಇದೆ. ನಮ್ಮ 5ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬಂದ ಅದು ನಮ್ಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಯಾಕೆ ಈ ತರ ಹಠ ಮಾಡ್ತಿದ್ದಾರೆ, ಈ ಭೂಸ್ವಾಧೀನ ಮಾಡಲೇಬೇಕು ಅಂತ ಯಾಕೆ ಪಣ ತೊಟ್ಟಿದ್ದಾರೆ ಅಂತ ನಮ್ಗೆ ಇನ್ನಿವರೆಗೂ ನಮ್ಮ ರೈತರಿಗೆ ಅರ್ಥ ಆಯ್ತಾ ಇಲ್ಲ. ಓಕೆ ಸರ್, ಈಗ ನೋಡ್ತಿರ್ಬೋದು, ಈಗಾಗಲೇ ಈ ಒಂದು 15 ಗುಂಟೆ ಜಾಗದಲ್ಲಿ ನೋಡಿ ನೀರಾವರಿಗೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದರೆ ಅತಿ ಸಣ್ಣ ಜಾಗ 15 ಗುಂಟೆ ಅಂದರೆ ಆಲ್ಮೋಸ್ಟ್ ಬಹಳಷ್ಟು ಸಣ್ಣ, ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಎಕರೆಗಟ್ಟಲೆ ಇದ್ರೂ ಕೂಡ ನಮಗೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋ ಪಕ್ಷದಲ್ಲಿ ಇಷ್ಟಿಷ್ಟು ಸಣ್ಣ ಜಾಗದಲ್ಲಿ ಇಲ್ಲಿಯ ರೈತರು ಯಾವ ಥರ ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಜೊತೆಗೆ ಆ ಜೀವನದಲ್ಲಿ ಹೆಂಗೆ ಸಾಕ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳೇ ಸಾಕ್ಷಿ. ಇದು ಮಂಜುನಾಥ್ ಅವರ ಮನೆಯ ಬಳಿ ಇರುವಂತಹ ನೀರಾವರಿಗೆ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ನೇರಳೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಅವ್ರು ಹೇಳ್ದಂಗೆ ಲೆಮನ್ ಇರ್ಬೋದು, ಅಂದರೆ ಲಿಂಬೆ ಹಣ್ಣಿರ್ಬೋದು, ಒಂದು ಕಡೆಯಿಂದ ಕಬ್ಬು ಇರ್ಬೋದು, ಬಾಳೆ ಇರ್ಬೋದು, ಹುಲ್ಲು ಇರ್ಬೋದು, ಮೇಕೆ, ಹಸು, ಕುರಿ, ಇವುಗಳಿಗೆ ಹುಲ್ಲು ಬೇಕಲ್ವಾ, ಆ ಹುಲ್ಲುಗಳನ್ನು ಕೂಡ ಇಲ್ಲಿ ಬೆಳೆಯಲಾಗಿದೆ. ಬರೀ ಕೃಷಿ ಮಾತ್ರ ಅಲ್ಲ, ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಇದು ಮಾಡ್ತೀವಿ. ಅಂದರೆ ಕೋಳಿ ಸಾಕಾಣಿಕೆ ಇರ್ಬೋದು, ಅವಾಗಲೇ ಹೈನುಗಾರಿಕೆಯನ್ನು ನೋಡಿದ್ವಿ. ಕೋಳಿ ಸಾಕಾಣಿಕೆ ಇರ್ಬೋದು, ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ. 15 ಗುಂಟೆ ಜಾಗ ಏನೆಲ್ಲ ಮಾಡ್ಬೋದು ಅಂಥದ್ರಲ್ಲಿ 9,600 ಎಕರೆ ಜಾಗದಲ್ಲಿ ಊಹೆ ಮಾಡ್ಕೋಬಹುದು. ಅದರಲ್ಲಿ ಒಂದಿಷ್ಟು ಜಾಗ ಸರ್ಕಾರದಾಗಿದ್ದರೆ, ಇನ್ನೊಂದಿಷ್ಟು ಜಾಗ ಆಲ್ಮೋಸ್ಟ್ ಎಲ್ಲ ಜಾಗವೂ ಕೂಡ ಎಕರೆಗಟ್ಟಲೆ ಜಾಗಗಳು ರೈತರಿಗೆ ಸೇರಿರುವಂಥದ್ದು. ಇಲ್ಲಿ ಕೃಷಿಯನ್ನು ಮಾಡ್ತಿದ್ದಾರೆ. ಕೋಳಿ ಸಾಕಾಣಿಕೆ, ಬಾತುಕೋಳಿಗಳು ಕೂಡ ಇದೆ, ಕೋಳಿಗಳು ಕೂಡ ಇದೆ. ಸೊ ಇಲ್ಲಿಯ ರೈತರು ಎಲ್ಲರೂ ಕೂಡ ಸರ್
ಹಸು ಕುರಿ ಬರೀ ಮನೆಯವ್ರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಇದೆ. ನೀವು ಸಾಕೋ ಪ್ರಾಣಿ ಪಕ್ಷಿಗಳು ಅದ್ರ ಜೊತೆ ಕೂಡ ಜೀವನ ನಡೆಸ್ತಿದ್ದೀರಾ. ಅಂದರೆ 9600 ಎಕರೆ ಪ್ರದೇಶದಲ್ಲಿರುವಂತಹ ಒಂದು ಜೀವ ಸಂಕುಲ ಕೂಡ ನಾಶ ಆಗುತ್ತೆ. ಹೌದು ಸರ್, ಇನ್ನು ನಮ್ಮ ಭಾಗದಲ್ಲಿ ನವಿಲು ರಾಷ್ಟ್ರ ಪಕ್ಷಿ ಅಂತ ಕರೀತಾರೆ. ಲಕ್ಷಾಂತರ ನವಿಲಿದೆ, ಪ್ರಾಣಿ ಪಕ್ಷಿ ಇದೆ, ಲಕ್ಷಾಂತರ ಮರ ಇದೆ. ನಾವು ಉದಾಹರಣೆ ಹೆಂಗೆ ತಗೋತೀವಿ ಸರ್ ಅಂದರೆ, ನಾವು ಮರನ ಗಣತೆ ಅಂತ ಏನು ತಗೋತೀವಿ, ನಾವು ಅಡಿಕೆ ಮರ, ತೆಂಗಿನ ಮರ ನಮಗೆ ಯೂಸ್ ಬೇಕಾದ ಮಾತ್ರ ನಾವು ಒಂದು 5-6 ಲಕ್ಷ ಮರ ಇದೆ, ಒಂದು 10 ಲಕ್ಷ ಮರ ಇದೆ ಅಂತ ನಾವು ಇವತ್ತು ಸರ್ಕಾರಕ್ಕೆ ಪ್ರೂವ್ ಮಾಡಿ ತೋರಿಸ್ತಾ ಇದೀವಿ. ಇಲ್ಲಿ ಕೋಟ್ಯಾಂತರ ಮರ ಇದೆ. ಯಾವ ರೀತಿ ಅಂತೀರಾ, ಬೇರೆ ಬೇರೆ ಜಾತಿಗಳವೆ. ಈ ಮರ ಅಂತೆ ಮರ 100 ಥರ ಜಾತಿ ಮರ ಇದೆ. ಅವೆಲ್ಲ ನೀವು ಲೆಕ್ಕ ತಗೊಂಡ್ರೆ ಕೋಟ್ಯಾಂತರ ಮರ ಮಾರಣ ಹೋಮ ಮಾಡ್ತೀರಾ. ಈ ಮಣ್ಣು ನನ್ನವ್ವ ಕಪ್ಪು ನೆಲ, ಈ ಮಣ್ಣು ನನ್ನವ್ವ ಕಪ್ಪು ನೆಲ. ಇದನ್ನು ನಾವು ಪೋಷಿಸ್ತೀವಿ, ಆರಾಧಿಸ್ತೀವಿ, ಪೂಜಿಸ್ತೀವಿ. ಈ ನೆಲ, ಈ ನೆಲ ಮತ್ತು ಈ ಜಲವನ್ನು ಬಿಟ್ಟು, ನನ್ನ ಅವ್ವನನ್ನು ಬಿಟ್ಟು ನಾವು ಬರೋದಿಲ್ಲ ಅನ್ನುವಂಥ ಮಾತನ್ನು ಬಿಡದಿಯ ರೈತರು ಹೇಳ್ತಿರುವಂಥದ್ದು. ಇದು ಸರ್ಕಾರಕ್ಕೆ ನಮ್ಮ ಓಪನ್ ಚಾಲೆಂಜ್ ಕೂಡ ಆಗಿರುತ್ತೆ. ನೀವು ಒಂದು ವೇಳೆ ರೈತರನ್ನು ಎದುರಾಕೊಂಡಂಥ ಪಕ್ಷದಲ್ಲಿ ಮುಂದೊಂದು ದಿನ ಮತ್ತಷ್ಟು ಆಘಾತಕಾರ ಜೊತೆಗೆ ಸಾಕಷ್ಟು ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ನೋಡೋಣ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಯನ್ನು ಇಡುತ್ತೆ ಈ ಒಂದು ರೈತರ ವಿಚಾರದಲ್ಲಿ, ಬಿಡದಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸುವಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.